ವೆಲ್ಕಮ್ ಬ್ಯಾಕ್. ಮುರುಘಾ ಶ್ರೀಗಳು ಅರೆಸ್ಟ್ ಆಗಿರುವಂತ ಹಿನ್ನೆಲೆಯಲ್ಲಿ ಮತ್ತೊಬ್ಬ ಶ್ರೀಗಳಿಗೆ ತಾತ್ಕಾಲಿಕವಾದಂತ ಉಸ್ತುವಾರಿಯನ್ನು ಕೊಡಲಾಗಿದೆ. ಆರೋಪಿ ರಶ್ಮಿ ವಶಕ್ಕೆ ಪಡೆದಂತ ತಕ್ಷಣವೇ ಕುಗ್ಗಿ ಹೋದಂತ ಶ್ರೀಗಳು ಆಕೆಯ ಹೇಳಿಕೆ ಬಳಿಕ ತನ್ನ ಕತೆ ಏನೆಂದು ಗಾಬರಿಗೊಳಪಟ್ಟಿದ್ರು. ಅಂದ್ರೆ ಇವತ್ತು ಆದಂತಹ ಬೆಳವಣಿಗೆ, ರಕ್ತದ ಒತ್ತಡ ಹೆಚ್ಚಾಗಿ ಪರದಾಡಿದ್ರಂತೆ ಮುರುಘಾ ಶ್ರೀಗಳು. ಇವತ್ತು ಮಧ್ಯಾಹ್ನ ಪೋಕ್ಸೋ ಪ್ರಕರಣದಲ್ಲಿ ಎರಡನೇ ಆರೋಪಿ ಆಗಿರುವಂತಹ ವಾರ್ಡನ್ ರಶ್ಮಿ ಅವರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೊಳಪಡಿಸಿದ್ದಾರೆ ಎನ್ನುವ ವಿಚಾರ ಗೊತ್ತಾಗ್ತಾ ಇದ್ದಂತೆ ಕುಸಿದು ಬೀಳ್ತಾರೆ. ಕೂಡಲೇ ತಮ್ಮ ವೈದ್ಯರನ್ನ ಕರೆಸಿ ಅಲ್ಲೇ ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗುತ್ತೆ. ಆ ನಂತರ ತಾವೇ ಶರಣಾಗೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರಂತೆ ಶ್ರೀಗಳು ಅನ್ನೋದು ಈಗ ಸಿಗ್ತಾ ಇರುವಂತಹ ಮಾಹಿತಿ. ಆರೋಪಿ ನಂಬರ್ 2 ರಶ್ಮಿ ಅವರನ್ನ ವಶಕ್ಕೆ ಪಡೆದ ತಕ್ಷಣ ಶ್ರೀಗಳು ಮಠದಲ್ಲಿಯೇ ಕುಗ್ಗಿ ಹೋಗಿದ್ರಂತೆ. ಕುಗ್ಗಿ ಹೋಗ್ತಾ ಇದ್ದಂತೆ ಅವರ ಆರೋಗ್ಯದಲ್ಲಿ ಏರುಪೇರಾಗಿತ್ತು. ಮುಂದೇನಾಗುತ್ತೋ ಅನ್ನುವ ಗಾಬರಿಯಿಂದ ಅವರೇ ಬಂದು ಇವತ್ತು ಖುದ್ದು ಶರಣಾಗಿದ್ದಾರೆ ಅಂತ ಸಿಕ್ಕಿರುವಂತಹ ಮಾಹಿತಿ. ಇವತ್ತು 10 ಗಂಟೆ ಸುಮಾರಿಗೆ ಮಠದಿಂದ ನೇರವಾಗಿ ಬರುವಂಥ ಮುರುಘಾ ಶ್ರೀಗಳು ಪೊಲೀಸರ ಮುಂದೆ ಬಂದು ಸರೆಂಡರ್ ಆಗಿದ್ದಾರೆ. ಇದಕ್ಕೆ ಕಾರಣ ಇವತ್ತು ಮಧ್ಯಾಹ್ನ ಆರೋಪಿ ನಂಬರ್ 2 ಆಗಿರುವಂಥ ವಾರ್ಡನ್ ರಶ್ಮಿ ಅವರನ್ನು ವಿಚಾರಣೆಗೆ ಒಳಪಡಿಸಿದ್ದು. ಅವರನ್ನು ವಶಕ್ಕೆ ಪಡೆದುಕೊಂಡಿದ್ದೀವಿ, ವಿಚಾರಣೆಗೆ ಒಳಪಡಿಸಿದ್ದೀವಿ ಅಂತೇಳಿ ಯಾವಾಗ ಚಿತ್ರದುರ್ಗದ SP ಆಗಿರುವಂಥ ಪರಶುರಾಮ್ ಅವರು ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಡ್ತಾರೋ ಈ ವಿಚಾರ ಶ್ರೀಗಳಿಗೆ ಗೊತ್ತಾಗಿ ಶಾಕ್ ಆಗಿದೆ. ಶಾಕ್ಗೊಳಗಾಗಿರುವಂಥ ಶ್ರೀಗಳು ಅಲ್ಲೇ ಕುಸಿದು ಬೀಳ್ತಾರೆ. ಆ ಬಳಿಕ ಅವರ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ತಕ್ಷಣ ಅವರ ಡಾಕ್ಟರ್ನ ಅಂದರೆ ಅವರಿಗೆ ಮಠದ ಒಂದು ಡಾಕ್ಟರ್ ಏನಿದ್ದಾರೆ, ಅವರ ವೈಯಕ್ತಿಕ ವೈದ್ಯರೇನಿದ್ದಾರೆ, ಅವರು ಬಂದು ಆರೋಗ್ಯ ತಪಾಸಣೆಯನ್ನು ಕೂಡ ಮಾಡ್ತಾರೆ. ಆ ಬಳಿಕ ಖುದ್ದು ಶ್ರೀಗಳೇ ಬಂದು ಶರಣಾಗೋದಕ್ಕೆ ನಿರ್ಧಾರವನ್ನು ಮಾಡಿ 10 ಗಂಟೆ ಸುಮಾರಿಗೆ ಬಂದು ಅವರು ಪೊಲೀಸರ ಎದುರು ಸರೆಂಡರ್ ಆಗಿದ್ದಾರೆ. ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ವಿಷ್ಣು ಪ್ರಸಾದ್, ಖುದ್ದು ಅವರಾಗೆ ಬಂದು ಸರೆಂಡರ್ ಆಗೋದಕ್ಕೆ ಬಹಳ ಕಾರಣಗಳಿದೆ. ಅದರಲ್ಲೂ ಪ್ರಮುಖವಾಗಿ ಯಾವಾಗ A2 ಆರೋಪಿಯನ್ನ ವಿಚಾರಣೆಗೊಳಪಡಿಸಿದ್ದಾರೆ ಅನ್ನೋ ವಿಚಾರ ಗೊತ್ತಾಗ್ತಿದ್ದಂಗೆ ಅವರ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಆ ಬಳಿಕ ಅವರು ಬಂದು ಸರೆಂಡರ್ ಆಗಿರುವಂಥದ್ದು ಮಾಹಿತಿ ಕೊಡೋದಾದ್ರೆ. ಖಂಡಿತ ನಾಗೇಂದ್ರ ಬಾಬು, ಯಾಕಂತಂದ್ರೆ ಈ ಪ್ರಕರಣದಲ್ಲಿ ಶ್ರೀಗಳು ನಿನ್ನೆ ತನಕ ಸಂಪೂರ್ಣವಾಗಿ ಒಂದ್ ರೀತಿ ದೃಢವಾಗಿದ್ರು ಅಂತ ಹೇಳ್ಬೋದು. ಮತ್ತೆ ಇಡೀ ಪ್ರಕರಣದಲ್ಲಿ ನಾವು ನೋಡ್ತಾ ಹೋಗ್ಬೋದು, ಅವರು ಅದರಲ್ಲೂ ಪ್ರಮುಖವಾಗಿ ಮಠದ ಒಳಗಡೆ ಓಡಾಡುವಂತಹ ಸಂದರ್ಭದಲ್ಲೂ ಕೂಡ ತುಂಬಾನೇ ಕಾನ್ಫಿಡೆಂಟ್ ಆಗಿ ಓಡಾಡುವಂತಹ ಕೆಲಸವೂ ಕೂಡ ಇತ್ತು. ಯಾವಾಗ ಈ ಒಂದು ಪ್ರಕರಣದ ಎರಡನೇ ಆರೋಪಿ ಆಗಿರುವಂತಹ ರಶ್ಮಿ ವಾರ್ಡನ್ ಏನಿದ್ದಾರೆ, ಅವ್ರನ್ನ ಇವತ್ತು ಸಂಜೆ 4 ಗಂಟೆ ಸಮಯದಲ್ಲಿ ಪೊಲೀಸರು ಅವ್ರನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನು ಮಾಡಿದ್ದೀವಿ ಅಂತೇಳಿ ಸ್ವತಃ SP ಪರಶುರಾಮ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡುವಂತ ಕೆಲಸವನ್ನು ಕೂಡ ಮಾಡಿದ್ರು. ಈ ವೇಳೆಯಲ್ಲಿ ಅವ್ರನ್ನ ಕರೆದೊಯ್ದು ವಿಚಾರಣೆಯನ್ನು ಕೂಡ ನಾವು ನಡೆಸ್ತಾ ಇದೀವಿ. ಅಗತ್ಯ ಬಿದ್ದಂತಹ ಸಂದರ್ಭದಲ್ಲಿ ನಾವು ಶ್ರೀಗಳನ್ನು ಕೂಡ ವಿಚಾರಣೆಗೆ ಒಳಪಡಿಸ್ತೀವಿ ಅಂತೇಳಿ SP ಪರಶುರಾಮ್ ಅವರು ಅದರಲ್ಲೂ ನ್ಯೂಸ್ ಫಸ್ಟ್ ಕ್ಯಾಮರಾ ಮುಂದೆ ಹೇಳುವಂತಹ ಕೆಲಸವನ್ನು ಮಾಡಿದ್ರು. ಈ ವಿಚಾರ ಹೊರಬಿದ್ದ ತಕ್ಷಣವೇ ಯಾವಾಗ ಈ ಪ್ರಕರಣದಲ್ಲಿ ಒಂದು ಅಂಶಗಳು ಲಭ್ಯ ಆಗ್ತಿರೋದು ನಮಗೆ ನ್ಯೂಸ್ ಫಸ್ಟ್ಗೆ ಅದರಲ್ಲೂ ಪೊಲೀಸ್ ಮೂಲಗಳಿಂದ ಲಭ್ಯ ಆಗ್ತಿರೋದು ಏನಂತಂದ್ರೆ 164 ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾರೆ ಸಂತ್ರಸ್ತರು, ಅದಕ್ಕೂ ಕೂಡ ಮತ್ತೆ ರಶ್ಮಿ ಕೊಟ್ಟಂತ ಹೇಳಿಕೆಗಳಿಗೂ ಬಹುತೇಕ ಮ್ಯಾಚ್ ಆಗಿರುವಂತ ಅಂಶಗಳು ರಿವೀಲ್ ಆಗುತ್ತೆ. ಈ ವಿಚಾರ ತಿಳಿದ ತಕ್ಷಣವೇ ಶ್ರೀಗಳು ಈ ಪ್ರಕರಣದಲ್ಲಿ ಸಂಪೂರ್ಣವಾಗಿ ಕುಗ್ಗಿ ಹೋಗಿದ್ರು ಅನ್ನುವಂಥದ್ದು ಮಾಹಿತಿ ನಮಗೆ ಲಭ್ಯ ಆಗ್ತಿರುವಂತದ್ದು. ಇದರ ಪರಿಣಾಮವಾಗಿ ಏಕಾಏಕಿ ಅವರ ರಕ್ತದೊತ್ತಡವು ಕೂಡ ಜಾಸ್ತಿ ಆಗುತ್ತೆ. ಮತ್ತೆ ರಶ್ಮಿ ಅವ್ರನ್ನೇ ಈ ಪ್ರಕರಣದಲ್ಲಿ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆಯುವಂಥದ್ದು, ಅದರಲ್ಲೂ ಪ್ರಮುಖವಾಗಿ ಸಂಜೆ ವೇಳೆಗೆ ಅವರು ವಾಪಸ್ ಕಳಿಸ್ತಾರೆ ಅಂತಲೂ ಕೂಡ ಅವರಿಗೆ ಮಾಹಿತಿ ಇತ್ತು. ಆದ್ರೆ ಕೊನೆಯ ಹಂತದಲ್ಲಿ ಅವರನ್ನ ಪೊಲೀಸರು ಸ್ಟೇಟ್ ಹೋಮ್ಗೆ ಕಳಿಸ್ತಾರೆ. ಬದಲಾಗಿ ಅಂದ್ರೆ ವಶಕ್ಕೆ ಪಡೆದಿದ್ದೀವಿ ಅನ್ನೋ ಕಾರಣ ಕೊಟ್ಟು ಸ್ಟೇಟ್ ಹೋಮ್ಗೆ ಕಳಿಸ್ತಾರೆ. ವಾಪಸ್ ಯಾವಾಗ ಅವ್ರು ಬರೋದಿಲ್ಲ ಆಗ ಶ್ರೀಗಳು ಸಂಪೂರ್ಣವಾಗಿ BP ಜಾಸ್ತಿ ಆಗಿ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಮತ್ತೆ ಮಠದಲ್ಲಿ ಕುಗ್ಗಿ ಬೀಳ್ತಾರೆ. ಈ ವೇಳೆಯಲ್ಲಿ ತಕ್ಷಣ ಈ ಒಂದು ಪ್ರಕರಣದ ಅಂದ್ರೆ ಈ ಮಠದಲ್ಲಿ ಅವರಿಗೆ ಸ್ವಾಮೀಜಿಗಳಿಗೆ ರೆಗ್ಯುಲರ್ ಆಗಿ ವೈದ್ಯಕೀಯ ಪರೀಕ್ಷೆ ನಡೆಸುತ್ತಿದ್ದಂತಹ ಅವರ ಮಠದ ಒಂದು ಆಸ್ಪತ್ರೆಯ ಡಾಕ್ಟರ್ಗಳು ಕೂಡ ಅಲ್ಲಿಗೆ ಸ್ಪಾಟಿಗೆ ಭೇಟಿ ಕೊಡ್ತಾರೆ. ಅದರಲ್ಲೂ ಪ್ರಮುಖವಾಗಿ ಬಸವೇಶ್ವರ ಮೆಡಿಕಲ್ ಕಾಲೇಜಿನ ಆಸ್ಪತ್ರೆಯ ವೈದ್ಯರು ಬಂದು ಪರಿಶೀಲನೆ ನಡೆಸ್ತಾರೆ. ಪ್ರಮುಖವಾಗಿ ಅಲ್ಲಿರುವಂತಹ ಡೀನ್ ಡಾಕ್ಟರ್ ಪ್ರಶಾಂತ್ ಅವರು, ಸೂಪರ್ಡೆಂಟ್ ಡಾಕ್ಟರ್ ಪಾಲಾಕ್ಷ ಅವರು ಇಬ್ಬರು ಕೂಡ ಭೇಟಿ ಮಾಡಿ ಅವರ ವೈದ್ಯಕೀಯ ಪರೀಕ್ಷೆ ನಡೆಸ್ತಾರೆ. ಈ ವೇಳೆಯಲ್ಲಿ ಅವರಿಗೆ BP ಜಾಸ್ತಿ ಆಗಿರೋದು ಒಂದ್ ಕಡೆ ಕ್ಲಾರಿಟಿ ಸಿಗುತ್ತೆ. ಮತ್ತೆ ಯಾಕೆ BP ಜಾಸ್ತಿ ಆಯ್ತು ಅನ್ನೋದನ್ನು ಕೂಡ ಸ್ಪಷ್ಟಪಡಿಸುವಂತ ಕೆಲಸವನ್ನು ಮಾಡ್ತಾರೆ. ಅದು ಶ್ರೀಗಳು ತೆಗೆದುಕೊಂಡಂತಹ ಅಧಿಕ ಒತ್ತಡ, ಅಂದ್ರೆ ತನ್ನ ಮೇಲೆ ತನಗೆ ಬಂದಿರುವಂತಹ ಪ್ರೆಷರ್ ಏನಿದೆ, ಮತ್ತೆ ಅವ್ರ ಮೇಲೆ ಒಂದು ರಶ್ಮಿ ಅವರನ್ನ ಯಾವಾಗ ಪೊಲೀಸರು ವಶಕ್ಕೆ ಪಡೆಯುವಂತ ಕೆಲಸವನ್ನು ಮಾಡ್ತಾರೆ, ಆ ವೇಳೆಯಲ್ಲಿ ಆದಂತಹ ಒತ್ತಡದ ಬಳಿಕ ಶ್ರೀಗಳು ಆರೋಗ್ಯ ಸರಿಯಾಗಿ ಇಲ್ಲ, ಮತ್ತೆ ಕೈ ಕೊಡುತ್ತ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಮತ್ತೆ ಹಾಸ್ಪಿಟಲ್ ಸೇರ್ಬೇಕಾದಂತಹ ಪರಿಸ್ಥಿತಿ
ಬರ್ಬೋದು ಅಂತ ಹೇಳಿ ಅವ್ರ ವೈದ್ಯರು ಹೇಳಿದಂತ ಹಿನ್ನೆಲೆಯಲ್ಲಿ ಈ ಸಂದರ್ಭದಲ್ಲಿ ನಾನು ಪುನಃ ಏನಾದ್ರು ಆಸ್ಪತ್ರೆಗೆ ದಾಖಲಾದಂತ ವೇಳೆಯಲ್ಲಿ ಇಲ್ಲಿ ಈಗಾಗಲೇ ಅನೇಕ ಒತ್ತಡಗಳು ಕೇಳಿ ಬರ್ತಿರುವಂತದ್ದು, ಮತ್ತೆ ಆಸ್ಪತ್ರೆ ದಾಖಲಾದಂತಹ ಸಂದರ್ಭದಲ್ಲಿ ಪುನಃ ನಾನು ಉದ್ದೇಶಪೂರ್ವಕವಾಗಿ ದಾಖಲಾಗಿದ್ದೀನಿ ಅನ್ನೋ ಒಂದು ಆರೋಪ ಕೇಳಿ ಬರುತ್ತೆ. ಅದಲ್ಲದೆ ಪೊಲೀಸರು ವಶಕ್ಕೆ ಪಡೆಯುವಂತಹ ವಿಚಾರವನ್ನು ಕೂಡ ಸ್ಟೇಟ್ಮೆಂಟ್ ಮಾಡಿದ್ದು, ಮಠಕ್ಕೆ ಬಂದು ನನ್ನನ್ನ ಏನಾದ್ರೂ ಅರೆಸ್ಟ್ ಮಾಡೋದಿರ್ಬೋದು, ವಶಕ್ಕೆ ಪಡೆದಂತಹ ಸಂದರ್ಭದಲ್ಲಿ ಮಠದ ಮರ್ಯಾದೆ ಒಂದ್ ಕಡೆ ಹೋಗೋದ್ರ ಜೊತೆಗೆ ಇಷ್ಟೆಲ್ಲ ಬೆಳವಣಿಗೆಗಳಿಗೆ ಬೇರೆ ರೀತಿ ಕಾರಣ ಆಗುತ್ತೆ ಅನ್ನೋ ಒಂದು ಕಾರಣ ತಿಳಿದಂತ ಶ್ರೀಗಳು ಸ್ವತಃ ತಾವೇ ಅಲ್ಲಿರುವಂತಹ ಡಾಕ್ಟರ್ ಪಾಲಾಕ್ಷ ಅವರು ಇರ್ಬೋದು, ಮತ್ತೆ ಅಲ್ಲಿರುವಂತಹ ಅವರ ಸಿಬ್ಬಂದಿ ಆಪ್ತರ ಜೊತೆ ಅವರೇ ಸ್ವತಃ ಹೇಳಿರುವಂತದ್ದು, ನಾನು ಪೊಲೀಸರ ಮುಂದೆ ಶರಣರಾಗ್ತೀನಿ ಅಂತೇಳಿ. ನೇರವಾಗಿ ಶ್ರೀ ಅವರು ತಮ್ಮ ಮಠದ ಹಿಂಬದಿಯ ಗೇಟ್ ಮೂಲಕ ಒಂದು ಬಿಳಿ ವಸ್ತ್ರವನ್ನು ಧರಿಸಿಕೊಂಡು ನೇರವಾಗಿ ಡಿವೈಎಸ್ಪಿ ಅನಿಲ್ ಕುಮಾರ್ ಅವರ ಬಂದು ಈ ಒಂದು ವಿಚಾರದಲ್ಲಿ ಸರೆಂಡರ್ ಆಗಿದ್ದಾರೆ ಅನ್ನುವಂಥದ್ದು ಸದ್ಯ ನಮಗೀಗ ನ್ಯೂಸ್ ಫಸ್ಟ್ಗೆ ಸ್ವತಃ ಚಿತ್ರದುರ್ಗ ಪೊಲೀಸ್ ತನಿಖಾ ಮೂಲಗಳಿಂದ ಲಭ್ಯ ಆಗ್ತಿರುವಂತದ್ದು ಮಾಹಿತಿ. ನಾಗೇಂದ್ರ. ವಿಷ್ಣು ಪ್ರಸಾದ್, ಈಗ ಖುದ್ದು ಅವರೇ ಬಂದು ಸರೆಂಡರ್ ಆಗಿದ್ದಾರೆ, ಪೊಲೀಸರು ಬಂಧನದ ಪ್ರಕ್ರಿಯೆಯನ್ನು ಕೂಡ ಆರಂಭ ಮಾಡಿದ್ದಾರೆ. ವಾಟ್ ನೆಕ್ಸ್ಟ್, ಮುಂದೆ ಏನಾಗುತ್ತೆ? ನಾಗೇಂದ್ರ, ಈಗ ನಾವು ನೋಡ್ತಾ ಹೋಗ್ಬೋದು, ಇದಾದ ನಂತರ ನಾರ್ಮಲ್ ಆಗಿ ಇಂತಹ ಪ್ರಕರಣದಲ್ಲಿ ಈಗ ವೈದ್ಯಕೀಯ ಪರೀಕ್ಷೆಯನ್ನು ನಾರ್ಮಲ್ ಪಡಿಸ್ತಾರೆ, ಅಂದ್ರೆ ಜನರಲ್ ಚೆಕಪ್ ಮಾಡುವಂತದ್ದು, ಅಂದ್ರೆ ತಾತ್ಕಾಲಿಕವಾಗಿ ಅವರಿಗೆ BP ಹೆಚ್ಚಾಗಿರುವಂತಹ ವಿಚಾರ ಇರ್ಬೋದು, ಮತ್ತೆ ಸದ್ಯದ ಮಟ್ಟಿನ ಅವ್ರನ್ನ ತಾತ್ಕಾಲಿಕವಾಗಿ ವೈದ್ಯಕೀಯ ಪರೀಕ್ಷೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಅದಾದ ಬಳಿಕ ನಾಳೆ ಬೆಳಿಗ್ಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಪುನಃ ಕಸ್ಟಡಿಗೆ ಪಡೆದುಕೊಳ್ಳೋದಕ್ಕೆ ಅವಕಾಶ ಇದೆ. ಮತ್ತೆ ಈ ರೀತಿ ಏನೋ ಕ್ರಿಮಿನಲ್ ಕೇಸ್ಗಳು ದಾಖಲಾದಂತ ಸಂದರ್ಭದಲ್ಲಿ ಪೋಕ್ಸೋ ಇರ್ಬೋದು, ಮತ್ತೆ ಅತ್ಯಾಚಾರ ಪ್ರಕರಣ ದಾಖಲಾದಂತ ಸಂದರ್ಭದಲ್ಲಿ ಒಬ್ಬ ಆರೋಪಿಯನ್ನ 10 ರಿಂದ 14 ದಿನಗಳ ಕಾಲ ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸೋದಕ್ಕೆ ಕಾನೂನಲ್ಲಿ ಅವಕಾಶ ಇರುವಂತದ್ದು. ಈ ರೀತಿ ವಿಚಾರಣೆಗೆ ಪೊಲೀಸರು ಕಸ್ಟಡಿಗೆ ತೆಗೆದುಕೊಳ್ತಾರೆ. ಕಸ್ಟಡಿಗೆ ಪಡೆದಂತಹ ಬಳಿಕ ರೆಗ್ಯುಲರ್ ಆಗಿ ತನಿಖಾ ಹಂತದ ಪ್ರೊಸೀಜರ್ ಫಾಲೋ ಮಾಡುವಂಥದ್ದು. ಮೊದಲನೇದಾಗಿ ಸಂತ್ರಸ್ತರನ್ನ ಈಗಾಗಲೇ ಕರೆದೊಯ್ದು ಪಾಟ್ ಮಹಜರ್ ಏನ್ ಮಾಡುವಂತ ಕೆಲಸವನ್ನು ಏನ್ ಮಾಡಿದ್ದಾರೆ, ಅದೇ ಜಾಗಕ್ಕೆ ಶ್ರೀಗಳನ್ನು ಕೂಡ ಕರೆದೊಯ್ಯುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಮತ್ತೆ ಘಟನಾ ನಡೆದಂತಹ ಸ್ಥಳದಲ್ಲಿ ಶ್ರೀಗಳಿಂದಲೇ ಒಂದಷ್ಟು ಖುದ್ದು ಮಹಜರ್ ನಡೆಸ್ತಾರೆ ಅವರ ಸಮ್ಮುಖದಲ್ಲಿ. ಅದಾದ ನಂತರ ಕೃತ್ಯದಲ್ಲಿ ಆರೋಪಿಗಳು ಅದರಲ್ಲೂ ಸಂತ್ರಸ್ತ ಮಾಡಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಶ್ರೀಗಳಿಂದ ನೇರವಾಗಿ ಅಲ್ಲೇ ಸ್ಪಷ್ಟನೆ ಪಡೆಯುವಂತ ಕೆಲಸವನ್ನ ಪೊಲೀಸ್ ತನಿಖಾ ತಂಡಗಳು ಮಾಡುತ್ತೆ. ಅದಾದ ನಂತರ ನಾನು ಹೇಳಿದಂತೆ ಈಗ ಅನೇಕ ಟೆಕ್ನಿಕಲ್ ಎವಿಡೆನ್ಸ್ ಇರ್ಬೋದು, ಡಿಜಿಟಲ್ ಎವಿಡೆನ್ಸ್ ಇರ್ಬೋದು, ಮತ್ತೆ ಶ್ರೀಗಳ ವಿರುದ್ಧ ಈಗಾಗಲೇ 164 ಸ್ಟೇಟ್ಮೆಂಟ್ ಅನ್ನ ಯಾವೆಲ್ಲ ಸಂತ್ರಸ್ತರು ಕೊಟ್ಟಿದ್ರೆ ಅವರ ಹೇಳಿಕೆಗಳಿಗೂ ಮತ್ತೆ ಶ್ರೀಗಳ ಹೇಳಿಕೆಯನ್ನ ಮ್ಯಾಚ್ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಅದಲ್ಲದೆ ಪೊಲೀಸರು ತನಿಖೆ ವೇಳೆಯಲ್ಲಿ ಕಂಡುಬಂತಹ ಸಾಕ್ಷ್ಯಾಧಾರಗಳೇನಿದೆ ಆ ಸಾಕ್ಷ್ಯಾಧಾರಗಳಿಗೆ ಸಂಬಂಧಪಟ್ಟಂತೆ ಮ್ಯಾಚ್ ಮಾಡಿ ಅಲ್ಲಿ ಫೈನಲ್ ಹಂತಕ್ಕೆ ಪೊಲೀಸರು ತನಿಖಾ ವೇಳೆಯಲ್ಲಿ ಬರುವಂತದ್ದು. ಇದೆಲ್ಲ ಬೆಳವಣಿಗೆಯ ನಡುವೆ ಒಂದು ವೇಳೆ ಶ್ರೀ ಅವರನ್ನ ಕಸ್ಟಡಿ ಕೊಡುವಂತಹ ವಿಚಾರದಲ್ಲಿ 10 ದಿನಗಳಿಗಿಂತ ಕಡಿಮೆ ದಿನಗಳನ್ನ ಕಸ್ಟಡಿ ಕೊಟ್ಟು ಒಂದು ವೇಳೆ ನ್ಯಾಯಾಂಗ ಬಂಧನಕ್ಕೆ ಏನಾದ್ರೂ ನ್ಯಾಯಾಧೀಶರು ಕೊಟ್ಟಂತ ಸಂದರ್ಭದಲ್ಲಿ ಶ್ರೀಗಳಿಗೆ ಮತ್ತೊಂದು ಅವಕಾಶ ಸಿಗೋದೇನಂತಂದ್ರೆ ರೆಗ್ಯುಲರ್ ಬೇಲ್ ಅಪ್ಲಿಕೇಶನ್, ಅಂದ್ರೆ ಇದನ್ನ CRPC ಸೆಕ್ಷನ್ 439 ಅಡಿಯಲ್ಲಿ ಹಾಕೊಳ್ಳೋದಕ್ಕೆ ಅವಕಾಶ ಇರುವಂತದ್ದು. ಇದು ಕೂಡ ಸೆಷನ್ ಕೋರ್ಟ್ಗೆ ನೇರವಾಗಿ ಬೇಲ್ ಅಪ್ಲಿಕೇಶನ್ ಅನ್ನು ಹಾಕೊಳ್ಳುವಂತಹ ಅವಕಾಶ ಇರುವಂತದ್ದು. ಅದು ಒಂದು ವೇಳೆ ಶ್ರೀ ಇರ್ಬೋದು ಮತ್ತೆ ಅವ್ರು ಬಂಧಿತ ರಶ್ಮಿ ಅವ್ರನ್ನೇನು ವಶ ಪಡ್ಕೊಂಡಿದ್ರೆ ಅವ್ರನ್ನೇನಾದ್ರೂ ಕಸ್ಟಡಿ ಬಿಟ್ಟು ಜೇಸಿಗೆ ಕೊಟ್ಟಂತಹ ಬಳಿಕ, ಅಂದ್ರೆ ಅವರು ಒಮ್ಮೆ ಜೇಸಿಗೆ ಹೋದಂತಹ ಬಳಿಕ ಈ ರೀತಿ ರೆಗ್ಯುಲರ್ ಬೇಲ್ ಅಪ್ಲಿಕೇಶನ್ ಹಾಕೊಳ್ಳೋದಕ್ಕೆ ಕಾನೂನಲ್ಲಿ ಅವಕಾಶ ಇರುವಂತದ್ದು. ಇನ್ನು ಆ ಬೇಲ್ ಹಿಯರಿಂಗ್ ಯಾವ ರೀತಿ ಆಗುತ್ತೆ ಅನ್ನೋದು ನೋಡ್ಬೇಕಾಗುತ್ತೆ. ಅದಾದ ನಂತರ ಒಂದು ವೇಳೆ ಸೆಷನ್ ಕೋರ್ಟ್ ರಿಜೆಕ್ಟ್ ಆದ್ರೆ ಪುನಃ ಹೈಕೋರ್ಟಿಗೂ ಕೂಡ ಬರೋದಕ್ಕೆ ಶ್ರೀಗಳಿಗೆ ಅವಕಾಶ ಇರುವಂತದ್ದು. ಇನ್ನು ಆಸ್ ಪರ್ ಪ್ರೊಸೀಜರ್ ಪ್ರಕಾರ ನೋಡ್ತಾ ಹೋದಂತ ವೇಳೆಯಲ್ಲಿ ಪೊಲೀಸರು ಸದ್ಯ ಈಗ ಅವ್ರನ್ನ ವಶಕ್ಕೆ ಪಡೆದಿದ್ದಾರೆ. ಇವತ್ತು ನಾರ್ಮಲ್ ಆಗಿ ಜನರಲ್ ವೈದ್ಯಕೀಯ ಪರೀಕ್ಷೆ ನಡೆಸ್ತಾರೆ. ಅದಾದ ನಂತರ ನಾಳೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ತಮ್ಮ ವಶಕ್ಕೆ ಪಡೆದು ರೆಗ್ಯುಲರ್ ಆಗಿ ಬೇರೆ ರೀತಿಯ ವೈದ್ಯಕೀಯ ಪರೀಕ್ಷೆ ಇರುವಂತದ್ದು. ಅದ್ರೂ ಪ್ರಮುಖವಾಗಿ ಶ್ರೀಗಳ ವಿರುದ್ಧ ಕೇಳಿ ಬಂದಿರುವಂತದ್ದು ಏನಂತಂದ್ರೆ ಒಂದ್ ಕಡೆ ಲೈಂಗಿಕ ದೌರ್ಜನ್ಯ ನಡೆಸಿದಂತಹ ಆರೋಪ ಇರುವಂತದ್ದು, ಮತ್ತೆ ಅತ್ಯಾಚಾರ ಮಾಡಿದಂತಹ ಆರೋಪ ಈಗ ಅವ್ರ ಮೇಲೆ ಕೇಳಿ ಬಂದಿರುವಂತ ಹಿನ್ನೆಲೆಯಲ್ಲಿ ಮೊದಲು ಶ್ರೀಗಳಿಗೆ ಕೇಪಬಿಲಿಟಿ ಚೆಕ್ ಮಾಡುವಂತಹ ಮೊದಲನೇ ಟೆಸ್ಟ್ ನ ಡಾಕ್ಟರ್ ವೈದ್ಯಕೀಯ ಪರೀಕ್ಷೆ ನಡೆಸುವಂತ ಸಂದರ್ಭದಲ್ಲಿ ಮಾಡ್ತಾರೆ. ಅಂದ್ರೆ ಸಾಮರ್ಥ್ಯ ಪರೀಕ್ಷೆ, ಶ್ರೀಗಳಿಗೆ ಲೈಂಗಿಕ ದೌರ್ಜನ್ಯ ನಡೆಸೋದು ಅಷ್ಟು ಸಾಮರ್ಥ್ಯ ಅವರಿಗಿದೆಯಾ ಅನ್ನುವಂಥದ್ದು ಮೊದಲನೇದಾಗಿ ನಡೆಸುವಂತಹ ಚೆಕಪ್ ಆಗುತ್ತೆ. ಎರಡನೇದಾಗಿ ಶ್ರೀಗಳ ವಿರುದ್ಧ ಕೇಳಿ ಬಂದಿರುವಂತಹ ಅಂದ್ರೆ ಸಂತ್ರಸ್ತು ಮಾಡುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಕಿರುಕುಳ ಕೊಟ್ಟರು ಅನ್ನೋ ಒಂದು ವಿಚಾರ ಏನಿದೆ ಅದಕ್ಕೆ ಪೂರಕ ಆಗಿರುವಂತೆ ಶ್ರೀಗಳ ಆಹಾರ ಪದ್ಧತಿ ಇರ್ಬೋದು, ಶ್ರೀಗಳ ನಡವಳಿಕೆ ಇರ್ಬೋದು, ಶ್ರೀಗಳು ಜೀವನ ನಡೆಸುತ್ತಿರುವಂತಹ ಪದ್ಧತಿ ಏನಿದೆ ಇದೆಲ್ಲದರ ಸಂಬಂಧಪಟ್ಟಂತೆ ಪರಿಶೀಲನೆ ನಡೆಸುವಂತ ಕೆಲಸ ಮಾಡ್ತಾರೆ. ಅದಾದ ನಂತರ ಶ್ರೀ ಅವರ ಸೀಮೆನ್ ಮತ್ತೆ ಸಲೈವಾ ಇರ್ಬೋದು, ಜೊತೆಗೆ DNA ಪರೀಕ್ಷೆಗಾಗಿ ಬರುವಂತಹ ಸ್ವೆಟ್ ಇರ್ಬೋದು, ಇದೆಲ್ಲದನ್ನು ಕೂಡ ಸಂಗ್ರಹಿಸುವಂತಹ ಕೆಲಸವನ್ನ ವೈದ್ಯರು ಮಾಡ್ತಾರೆ. ಅದಾದ ನಂತರ ಯಾವಾಗ ಪೊಲೀಸರು ಮಹಜರ್ ನಡೆಸುವಂತಹ ಸಂದರ್ಭದಲ್ಲಿ ಯಾವೆಲ್ಲ ವಸ್ತುಗಳನ್ನ ಸೀಸ್ ಮಾಡಿದ್ರು ಮತ್ತೆ ಸಂತ್ರಸ್ತರನ್ನ ಮಹಜರ್ ನಡೆಸುವಂತ ಸಂದರ್ಭದಲ್ಲಿ ಅವರಿಂದ ಯಾವೆಲ್ಲ ವಸ್ತುಗಳನ್ನ ಪಡೆದುಕೊಂಡಿದ್ರು ಆ ವಸ್ತುಗಳಿಗೂ ಮತ್ತೆ ಶ್ರೀಗಳಿರ್ಬೋದು ಮತ್ತೆ ಆರೋಪಿ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳಿಂದ ಕಲೆಕ್ಟ್ ಮಾಡ್ಕೊಂಡಿರುವಂತಹ DNA ಏನಿದೆ ಅದನ್ನ ಮ್ಯಾಚ್ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಒಂದು ವೇಳೆ ಅದು ಮ್ಯಾಚ್ ಆದಂತ ಸಂದರ್ಭದಲ್ಲಿ ಪ್ರಕರಣದಲ್ಲಿ ಇವರ ಪಾತ್ರ ಏನು ಅನ್ನೋದು ಒಂದ್ ಕಡೆ ಕ್ಲಿಯರ್ ಆಗುತ್ತೆ. ಇದರ ನಡುವೆ
ಶ್ರೀಗಳಿಗೂ ಮತ್ತೆ ಸಂತ್ರಸ್ತರ ನಡುವೆ ನಡೆದಂತಹ ಏನು ಈ ವಿಚಾರದಲ್ಲಿ ಅವ್ರ ಮೇಲೆ ಆರೋಪ ಏನ್ ಕೇಳಿ ಬಂದಿರೋ ಆ ದಿನದ ಪರಿಶೀಲನೆ ನಡೆಸುವಂತ ಕೆಲಸವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಶ್ರೀ ಅಲ್ಲಿದ್ರಾ ಇಲ್ವಾ ಅನ್ನೋದನ್ನ ಕ್ಲಾರಿಟಿ ತೆಗೆದುಕೊಂಡು ಪೊಲೀಸರು ತನಿಖೆ ವೇಳೆಯಲ್ಲಿ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾ ಹೋಗ್ತಾರೆ. ಹೀಗಾಗಿ 164 ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾರೆ ಅದರಲ್ಲಿ ಇರುವಂತಹ ಅಂಶಗಳಿಗೆ ಸಂಬಂಧಪಟ್ಟಂತೆ ನೇರವಾಗಿ ತನಿಖಾಧಿಕಾರಿಗಳು ತನಿಖೆ ನಡೆಸುವಂತ ವೇಳೆಯಲ್ಲಿ ಬೇಕಾಗಿರುವಂತಹ ಸೂಕ್ತ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕುವಂತ ಜವಾಬ್ದಾರಿ ಅವ್ರ ಮೇಲೆ ಇರುತ್ತೆ. ಅಟ್ ದಿ ಸೇಮ್ ಟೈಮ್ ಇನ್ನು ಈ ಪ್ರಕರಣದಲ್ಲಿ ಪೋಕ್ಸೋ ಆಗಿರುವಂತಹ ಹಿನ್ನೆಲೆಯಲ್ಲಿ ಶ್ರೀಗಳ ಪರ ವಕೀಲರು ಇಲ್ಲಿ ಈ ಪ್ರಕರಣದಿಂದ ಅವರು ನಿರಪರಾಧಿ ಅಂತಲ್ಲಿರ್ಬೋದು, ಜೊತೆಗೆ ಇವರು ಅಮಾಯಕರು ಅನ್ನೋದೇನಿರ್ಬೋದು, ಮತ್ತೆ ಶ್ರೀಗಳಿಗೂ ಈಗ ಬಂದಿರುವ ಆರೋಪಕ್ಕೂ ಸಂಬಂಧ ಇಲ್ಲ ಅನ್ನೋದೇನಿದೆ ಅಂತಹ ಬರ್ಡನ್ ಆಫ್ ಪ್ರೂಫ್ ಶ್ರೀಗಳ ಮೇಲೆ ಇರುವಂತಹ ಹಿನ್ನೆಲೆಯಲ್ಲಿ ಶ್ರೀಪರ ವಕೀಲರು ಅದನ್ನ ಸಾಬೀತುಪಡಿಸುವಂತ ಕೆಲಸವನ್ನ ನ್ಯಾಯಾಧೀಶರ ಮುಂದೆ ಮಾಡ್ಬೇಕಾಗುತ್ತೆ. ಅದಾದ ನಂತರ ಬೇಲ್ ಸಿಗುವಂತದ್ದು ಬಿಡುವಂತದ್ದು ನೆಕ್ಸ್ಟ್ ಇರುವಂತದ್ದು. ಆದ್ರೆ ಅಷ್ಟು ಪ್ರೊಸೀಜರ್ ಆಗ್ಬೇಕು ಅಂತಂದ್ರೆ ಇನ್ನು ಸುಮಾರು ಅಂದ್ರೆ ಈ ಪ್ರಕರಣದಲ್ಲಿ ನೋಡ್ಬೋದು ಈಗಾಗಲೇ ಶ್ರೀಗಳನ್ನ ಇಲ್ಲಿ ತನಕ ಒಂದು ದಿನವೂ ಕೂಡ ನೋಟಿಸ್ ಕೊಡೋದಾಗ್ಲಿ ಅವರ ವಿಚಾರಣೆ ನಡೆಸುವಂತಹ ಕೆಲಸವನ್ನಾಗ್ಲಿ ಪೊಲೀಸರು ಮಾಡದೇ ಇರುವಂತಹ ಹಿನ್ನೆಲೆಯಲ್ಲಿ ಶ್ರೀಗಳನ್ನ ಇವತ್ತು ಅಂದ್ರೆ ಇಲ್ಲಿಂದ ಸುಮಾರು ಇನ್ನ ಮಿನಿಮಮ್ ಅಂದ್ರು 10 ದಿನಗಳ ಕಾಲ ಪೊಲೀಸರು ವಿಚಾರಣೆ ನಡೆಸುವಂತ ಸಾಧ್ಯತೆಗಳಿದೆ. 10 ದಿನಗಳ ಬಳಿಕವಷ್ಟೇ ಶ್ರೀಗಳನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಿದ ನಂತರವೇ ರೆಗ್ಯುಲರ್ ಬೇಲ್ ಹಾಕೋದಕ್ಕೆ ಅವಕಾಶ ಇರೋದು. ಅಲ್ಲಿ ತನಕ ಬೇರೆ ಯಾವುದೇ ರೀತಿಯ ಅವಕಾಶಗಳು ಶ್ರೀಗಳಿಗೆ ಸದ್ಯಕ್ಕೆ ಇಲ್ಲ ನಾಗೇಂದ್ರ. ಅಂದ್ರೆ ಈಗ ಕೆಲವೇ ಕ್ಷಣಗಳಲ್ಲಿ ಅವರಿಗೆ ಜನರಲ್ ಚೆಕಪ್ ಅನ್ನ ಕೂಡ ಮಾಡಿಸಲಾಗುತ್ತೆ ಅನ್ನುವ ಅಪ್ಡೇಟ್ ಸಿಗ್ತಾ ಇದೆ ವಿಷ್ಣು. ಸೊ ಅಂದ್ರೆ ವೈದ್ಯಕೀಯ ಪರೀಕ್ಷೆ ಅಂದ್ರೆ ಜನರಲ್ ಚೆಕಪ್ ಅಂದ್ರೆ ಕೇವಲ ಈಗ ಸದ್ಯದ ಆರೋಗ್ಯದ ಸ್ಥಿತಿ ಬಗ್ಗೆ ಮಾತ್ರನಾ ಅಥವಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೆಡಿಕಲ್ ಎಕ್ಸಾಮಿನೇಷನ್ ಏನಾದರೂ ನಡೆಯುವಂತ ಚಾನ್ಸಸ್ಗಳು ಇರುತ್ತಾ ವಿಷ್ಣು ಪ್ರಸಾದ್? ನಾಗೇಂದ್ರ, ಈ ರೀತಿಯಾದಂತಹ ಸಂದರ್ಭದಲ್ಲಿ ರೆಗ್ಯುಲರ್ ಆಗಿ ಪೋಕ್ಸೋ ಕೇಸ್ ಇರ್ಬೋದು, ಅತ್ಯಾಚಾರ ಪ್ರಕರಣಗಳಿದ್ದಂತಹ ಸಂದರ್ಭದಲ್ಲಿ ವಶಕ್ಕೆ ಪಡೆದಂತಹ ದಿನ ಇರ್ಬೋದು, ಇಲ್ಲ ಅರೆಸ್ಟ್ ಮಾಡಿದಂತಹ ದಿನವೇ ಅವರಿಗೆ ಸಂಪೂರ್ಣವಾದಂತಹ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸೋದಿಲ್ಲ. ಕಾರಣ ಏನಂತಂದ್ರೆ ಮೊದಲನೇದಾಗಿ ಅವರು ಈಗ ವೈದ್ಯಕೀಯ ಪರೀಕ್ಷೆಗೆ ಒಳಪಡುವುದಕ್ಕೆ ಸಾಧ್ಯತೆ ಇದೆಯಾ ಅನ್ನೋದು ಒಂದ್ ಕಡೆ ಆಗುತ್ತೆ. ಅದಲ್ಲದೆ ಇವತ್ತು ಅವರನ್ನ ಅರೆಸ್ಟ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಅವರನ್ನ ತಮ್ಮ ಕಸ್ಟಡಿಗೆ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿವೆ. ಆದ್ರೆ ಇವಾಗ ಅರೆಸ್ಟ್ ಪ್ರೊಸೀಜರ್ ಆಗಿರುವಂತಹ ಹಿನ್ನೆಲೆಯಲ್ಲಿ ನಾಳೆ ತನಕ ಅಂದ್ರೆ 24 ಗಂಟೆಗಳ ಕಾಲ ಈಗ ಪೊಲೀಸರು ಅವಕಾಶ ಇದ್ದು ಈ 24 ಗಂಟೆಗಳ ಅವಧಿಯಲ್ಲಿ ಅಂದ್ರೆ ತಮ್ಮ ಬಳಿ ಕಸ್ಟಡಿಯಲ್ಲಿ ಅವ್ರನ್ನ ಡಿಟೈನ್ ಮಾಡಿ ವಶಕ್ಕೆ ಪಡೆದುಕೊಳ್ಳುವಂತಹ ಸಂದರ್ಭದಲ್ಲಿ ನಮ್ಮ ಬಳಿ ಇಟ್ಕೊಳ್ಳೋದಕ್ಕೆ ಅವರು ಏನು ವೈದ್ಯ ಅಂದ್ರೆ ಆರೋಗ್ಯವಾಗಿದ್ದಾರಾ ಮತ್ತೆ ದೃಢ ಇರುವಂತಹ ವ್ಯಕ್ತಿ ಆಗಿದ್ದಾರಾ ಅನ್ನೋಂಥದ್ದನ್ನ ಚೆಕ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಬಾರಿ ಹೋದಂತ ಸಂದರ್ಭದಲ್ಲಿ ಜನರಲ್ ಆಗಿ ಅವರ BP ಇರ್ಬೋದು, ಶುಗರ್ ಇರ್ಬೋದು, ಮತ್ತೆ ರೆಗ್ಯುಲರ್ ಮೆಡಿಕಲ್ ಚೆಕ್ಅಪ್ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಮತ್ತೆ ಅವರು ರೊಟೀನ್ ಆಗಿ ಯಾವ್ದಾದ್ರು ಮೆಡಿಸಿನ್ ತೆಗೆದುಕೊಳ್ತಾ ಇದ್ದಂತ ಸಂದರ್ಭದಲ್ಲಿ ಅವ್ರಿಗೆ ಯಾವ್ದಾದ್ರು ಬೇರೆ ಈಗ ಕಾಯಿಲೆಗಳಿದ್ದಂತ ಸಂದರ್ಭದಲ್ಲಿ ಅದಕ್ಕೆ ಬೇಕಾಗಿರುವಂತಹ ಮೆಡಿಸಿನ್ ಅನ್ನ ಪೂರೈಕೆ ಮಾಡುವ ಸಂಬಂಧಪಟ್ಟಂತೆ ಈಗ ರೆಗ್ಯುಲರ್ ಮೆಡಿಕಲ್ ಚೆಕ್ಅಪ್ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಆದ್ರೆ ಈ ಪ್ರಕರಣದಲ್ಲಿ ಅದರಲ್ಲೂ ಪ್ರಮುಖವಾಗಿ ಅತ್ಯಾಚಾರ ಪ್ರಕರಣಕ್ಕೆ ಬಂದಂತ ಸಂದರ್ಭದಲ್ಲಿ ಆ ಒಂದು ಪ್ರಕರಣದಲ್ಲಿ ಆರೋಪಿಯ ಸ್ಥಾನದಲ್ಲಿರುವಂತಹ ವ್ಯಕ್ತಿಗೆ ಮಾಡಬೇಕಾಗಿರುವಂತಹ ಏನ್ ಚೆಕಪ್ ಏನಿದೆ ಅದನ್ನ ನಾಳೆ ಇಲ್ಲ ನಾಡಿದ್ದು ಮಾಡುವಂತಹ ಸಾಧ್ಯತೆಗಳಿರುವಂತದ್ದು ನಾಗೇಂದ್ರ. ಅಂದ್ರೆ ಈಗ ಪ್ರಕರಣದಲ್ಲಿ ಒಂದಷ್ಟು ವಿಚಾರಗಳು ಕೂಡ ತಳಕು ಹಾಕೊಳ್ತಾ ಇತ್ತು. ಪ್ರಮುಖವಾಗಿ ಶ್ರೀಗಳು ಮಠದಲ್ಲಿ ಸಭೆಗಳ ಮೇಲೆ ಸಭೆ ನಡೆಸ್ತಾ ಇದ್ರು, ಕಾನೂನು ತಜ್ಞರ ಸಲಹೆಯನ್ನು ಕೂಡ ಪಡೆದುಕೊಳ್ತಾ ಇದ್ರು. ಈಗಲೂ ಕೂಡ ಆ ಸಲಹೆ ಪಡೆದುಕೊಂಡೇ ಈ ರೀತಿಯಾಗಿ ಸರೆಂಡರ್ ಆಗಿದ್ದಾರೆ ಅಂತ ಅನಿಸ್ತಾ ಇದೆಯಾ ವಿಷ್ಣು ಪ್ರಸಾದ್? ಖಂಡಿತ ನಾಗೇಂದ್ರ, ಚಾನ್ಸಸ್ ಬಹುತೇಕ ಜಾಸ್ತಿ ಇರುವಂತದ್ದು. ಯಾಕಂತಂದ್ರೆ ಶ್ರೀಗಳ ವಿಚಾರಕ್ಕೆ ಬರೋದಾದ್ರೆ ಪ್ರಕರಣ ದಾಖಲಾಗಿ ಈಗಾಗಲೇ ಈಗ ನಾವು ನೋಡ್ತಾ ಹೋಗ್ಬೋದು ಇವತ್ತು 12 ಗಂಟೆ ಆಗಿರುವಂತದ್ದು. ಅಂದ್ರೆ ಇವತ್ತಿನ 10 ಗಂಟೆಗೆ ಅಂದ್ರೆ ನಿನ್ನೆ ಡೇಟ್ ಲೆಕ್ಕ ಹೋದ್ರೆ ಇವತ್ತು ಆಲ್ರೆಡಿ ಒಂದು ದಿನ ಮುಂಚೆ ಅಂದ್ರೆ 7ನೇ ದಿನಕ್ಕೆ ಇವತ್ತು ಬಿದ್ದಿರುವಂತದ್ದು. ಅಂದ್ರೆ 6 ದಿನ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿದೆ FIR ದಾಖಲಾಗಿ ಪ್ರಕರಣದಲ್ಲಿ. 6 ದಿನಗಳಿಂದ ಇಲ್ಲಿ ತನಕ ನಾವು ನೋಡ್ತಾ ಹೋದಂತ ವೇಳೆಯಲ್ಲಿ ಶ್ರೀಗಳಿಗೆ ಒಂದೇ ಒಂದು ನೋಟಿಸ್ ಇರ್ಬೋದು, ಅವ್ರನ್ನ ವಿಚಾರಣೆಯನ್ನ ಮಾಡೋದಿರ್ಬೋದು, ಯಾವುದನ್ನು ಕೂಡ ಪೊಲೀಸರು ಮಾಡಿಲ್ಲ. ಆದ್ರೆ ಈ ಬೆಳವಣಿಗೆ ನಡುವೆ ಶ್ರೀ ಕಮ್ಮಿ ಅಂದ್ರೂ ಕೂಡ ಇಲ್ಲಿ ತನಕ ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ನೋಡೋದಾದ್ರೆ ಒಟ್ಟು 7 ಸಭೆಗಳನ್ನ ನಡೆಸುವಂತ ಕೆಲಸವನ್ನು ಮಾಡಿದ್ದಾರೆ. FIR ದಾಖಲಾದ ದಿನದಿಂದ ಹಿಡಿದು ಇಲ್ಲಿ ತನಕ ಅಷ್ಟು ಸಭೆಗಳನ್ನ ನಡೆಸಿರುವಂತದ್ದು ಮೇಲ್ನೋಟಕ್ಕೆ ಇರುವಂತದ್ದು. ಅದರ ಜೊತೆಗೆ ಕೆಲವೊಂದಷ್ಟು ರಿಲಿಜಿಯಸ್ ಫಂಕ್ಷನ್ ಕೂಡ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಹೀಗಾಗಿ ರೆಗ್ಯುಲರ್ ಆಗಿ ಇಷ್ಟೆಲ್ಲ ಮಾಡುವಂತದ್ದು ಮತ್ತೆ ಅವರ ವೈದ್ಯರು ಅನೇಕ ಬಾರಿ ಬಂದು ಸ್ಟೇಟ್ಮೆಂಟ್ ಕೊಡುವಂತ ಕೆಲಸವನ್ನ ಮಾಧ್ಯಮಗಳ ಮುಂದೆ ಹೇಳುವಂತಹ ವೇಳೆಯಲ್ಲೂ ಕೂಡ ಸ್ಪಷ್ಟಪಡಿಸಿದ್ದು ಶ್ರೀ ಜೊತೆ ನಾವು ಚರ್ಚಿಸಿದ್ವಿ ಮತ್ತೆ ಶ್ರೀಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟಪಡಿಸಿದ್ದಾರೆ ಅಂತ. ಅದಲ್ಲದೆ ಶ್ರೀಗಳು ಹಾಕಿದಂತಹ ಆಂಟಿಸಿಪೇಟರಿ ಬೇಲ್ ಏನಿತ್ತು ಅದರಲ್ಲೂ ಕೂಡ ಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ರು, ಶ್ರೀಗಳೇ ಸ್ಪಷ್ಟಪಡಿಸಿರುವಂತಹ ಅಂಶಗಳು ಅನ್ನೋ ಒಂದು ಕಾರಣವನ್ನ ಹಾಕಿದ್ರು. ಹೀಗಾಗಿ ಶ್ರೀಗಳು ಕಾನೂನು ತಜ್ಞರ ಸಲಹೆಯನ್ನು ಪಡೆದಿರುವಂತದ್ದು ಬಹುತೇಕ ಸಾಧ್ಯತೆಗಳಿದೆ. ಆದ್ರೆ ಆ ತಜ್ಞರು ಕೊಡುವಂತಹ ಸ್ಟೇಟ್ಮೆಂಟ್ ಸಂದರ್ಭದಲ್ಲಿ ಅವರು ಕೊಟ್ಟಿರುವಂತಹ ಸಲಹೆ ಪ್ರಕಾರ ನೋಡೋದಾದ್ರೆ ಯಾವಾಗ 164 ಸ್ಟೇಟ್ಮೆಂಟ್ ದಾಖಲಾಯ್ತು, 164 ಸ್ಟೇಟ್ಮೆಂಟ್ ದಾಖಲಾಗೋದ್ರ ಜೊತೆಗೆ ಶ್ರೀಗಳ ವಿರುದ್ಧ ಹಾಕಿರುವಂತಹ ಸೆಕ್ಷನ್ಗಳ ಪ್ರಕಾರ ನೋಡ್ತಾ ಹೋದಂತ ವೇಳೆದ್ರೆ ಏನಾಗಿದ್ರ ಮೊದಲನೇದಾಗಿ ಪೋಕ್ಸೋ ಆಕ್ಟ್ 17 ಎಲ್ಲನ್ನ ಹಾಕಿರೋದಿರ್ಬೋದು, 5 ಇರ್ಬೋದು, 6 ಇರ್ಬೋದು, ಇಷ್ಟು ತೀವ್ರತೆ ಇರುವಂತದ್ದು ಈಗಾಗಲೇ ನಾವು ಸಾಕಷ್ಟು ಬಾರಿ ಎಕ್ಸ್ಪ್ಲೇನ್ ಕೂಡ ಮಾಡಿದೀವಿ. ಅದರ ಜೊತೆಗೆ IPC ಸೆಕ್ಷನ್ 376(2) ಇರ್ಬೋದು, 376(3) ಇರ್ಬೋದು, ಆ ಸೆಕ್ಷನ್ಗಳ ತೀವ್ರತೆಯು ಕೂಡ ಇರುವಂತದ್ದು. ಕಡಿಮೆ ಅಂದ್ರೂ ಕೂಡ ಒಂದು ಸೆಕ್ಷನ್ ಅಲ್ಲಿ 20 ರಿಂದ 22 ವರ್ಷಗಳ ಕಾಲ ಏನು ಅಧಿಕ ಶಿಕ್ಷೆ ಕೊಡೋದಕ್ಕೆ ಅವಕಾಶ ಇರುವಂತದ್ದು. ಹೆಚ್ಚುಗೆ ಅಂತಂದ್ರೂ ಕೂಡ ಜೀವಾವಧಿ ಶಿಕ್ಷೆ ಕೊಡುವಂತಹ ಅವಕಾಶವೂ ಕೂಡ ಇರುವಂತದ್ದು. ಹೀಗಾಗಿ ಇದರ ಬೆಳವಣಿಗೆ ನಡುವೆ ಅಟ್ರಾಸಿಟಿ ಕೇಸ್ ಕೂಡ ದಾಖಲಾಗುತ್ತೆ, ಅದರಲ್ಲೂ 10 ವರ್ಷಗಳ ಕಾಲ ಶಿಕ್ಷೆ ಕೊಡೋದಕ್ಕೆ ಅವಕಾಶ ಇರುವಂತದ್ದು. ಅದಲ್ಲದೆ
ಅದಲ್ಲದೆ ಅದರಲ್ಲೂ ಕೂಡ ಅಟ್ರಾಸಿಟಿ ಆಕ್ಟ್ ಅಲ್ಲಿ W ಮತ್ತೆ 1 and 2 ಏನ್ ಸೆಕ್ಷನ್ ಗಳನ್ನ ಆಡ್ ಮಾಡಿದ್ದಾರೆ. ಅದರಲ್ಲಿ ಒಂದು ಪ್ರಕಾರ ನೋಡೋದೇನೆಂದರೆ, ಒಂದು ಒಬ್ಬ ಮಹಿಳೆಗೆ ಲೈಂಗಿಕ ದೌರ್ಜನ್ಯ ಎಸಗಿದಂತಹ ಆರೋಪ. ಎರಡನೇದಾಗಿ W2 ಏನ್ ಹಾಕಿದರೆ ಅದು ಒಬ್ಬ ಮಹಿಳೆಗೆ ಲೈಂಗಿಕ ದೌರ್ಜನ್ಯ ಎಸಗುವ ಮುಂಚೆ ಸನ್ನೆಯ ಮೂಲಕ ಆಕೆಗೆ ಕಿರುಕುಳ ಕೊಟ್ಟಂತಹ ಆರೋಪ. ಅದಲ್ಲದೆ ಸೆಕ್ಷನ್ 3(1) ಅನ್ನ ಏನ್ ಹಾಕಿದರೆ, ಅಂದ್ರೆ ಅಸಹ್ಯಕರವಾದ ವಸ್ತುವನ್ನ ಆಕೆಗೆ ಬಲವಂತವಾಗಿ ತಿನ್ನಿಸಿದಂತಹ ಆರೋಪ. ಈ ರೀತಿ ಇಷ್ಟು ಅಂಶಗಳನ್ನ ಉಲ್ಲೇಖ ಮಾಡುವಂತಹ ಕೆಲಸವನ್ನ ಈಗಾಗಲೇ ಏನು ಪೊಲೀಸರು ಹಾಕಿದಂತಹ ಸೆಕ್ಷನ್ಗಳು ಸ್ಪಷ್ಟಪಡಿಸ್ತಾ ಇತ್ತು. ಹೀಗಾಗಿ ಅದರ ತೀವ್ರತೆ ತುಂಬಾನೇ ಇರುವಂತದ್ದು. ಇದರ ಪರಿಣಾಮವಾಗಿ ಈ ಒಂದು ಪ್ರಕರಣ ಏನಾದ್ರೂ ಆರೋಪ ಸಾಬೀತಾದಂತ ಸಂದರ್ಭದಲ್ಲಿ ಸುಮಾರು 30 ವರ್ಷದಿಂದ 40 ವರ್ಷದವರೆಗೂ ಶಿಕ್ಷೆ ಕೊಡೋದಕ್ಕೆ ಅವಕಾಶ ಒಂದ್ ಕಡೆ ಆದ್ರೆ, ಇನ್ನ ಕಾರಾಗೃಹ ಶಿಕ್ಷೆ ಕೊಡೋದಕ್ಕೂ ಕೂಡ ಅವಕಾಶ ಇರುವಂತದ್ದು. ಹೀಗಾಗಿ ಈ ಎಲ್ಲಾ ಸೆಕ್ಷನ್ಗಳ ಸ್ಟ್ರಾಂಗ್ ಇರೋದು ಒಂದ್ ಕಡೆ ಆಗಿರುವಂತ ಹಿನ್ನೆಲೆಯಲ್ಲಿ ಒಂದು ವೇಳೆ ತನಿಖೆಗೆ ಸೂಕ್ತವಾಗಿ ಸಹಕರಿಸದೇ ಇದ್ರೆ ಮುಂದಿನ ದಿನಗಳಲ್ಲಿ ತೊಂದರೆ ಆಗುವಂತದ್ದು ಕೂಡ ಈಗಾಗಲೇ ಅವರ ಪರ ವಕೀಲರು ಸ್ಪಷ್ಟಪಡಿಸಿರುವಂತಹ ಸಾಧ್ಯತೆ ಇದೆ. ಅದಲ್ಲದೆ ಈ ಬಾರಿ ಈಗ ಆಂಟಿಸಿಪೇಟರಿ ಬೇಲ್ ಸಿಗ್ಲಿಲ್ಲ ಅನ್ನೋ ಸಂದರ್ಭದಲ್ಲಿ ಪುನಃ ನಾವು ಹೈಕೋರ್ಟ್ಗೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಅನ್ನೋ ಕಾರಣವನ್ನು ಕೂಡ ಕೊಟ್ಟಿರ್ತಾರೆ. ಆದ್ರೆ ಈಗ ಅರೆಸ್ಟ್ ಆದಂತಹ ಬಳಿಕ ನಾವು ನೋಡೋದಾದ್ರೆ ನೇರವಾಗಿ ಈಗ 10 ದಿನ ಇರ್ಬೋದು, 15 ದಿನಗಳಿರ್ಬೋದು, 14 ದಿನಗಳಿರ್ಬೋದು, ಪೊಲೀಸ್ ಕಸ್ಟಡಿ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಇರಬಹುದು. ಅಷ್ಟು ಕಸ್ಟಡಿ ಮುಗಿದಂತಹ ಬಳಿಕ ನೇರವಾಗಿ ನ್ಯಾಯಾಂಗ ಬಂಧನಕ್ಕೆ ಹೋಗ್ತಾರೆ. ಅದಾದ ನಂತರ ಅವರು ಜೈಲಿಗೆ ಹೋದಂತ ತಕ್ಷಣ ರೆಗ್ಯುಲರ್ ಬೇಲ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ, ಅದರಲ್ಲೂ CRPC ಸೆಕ್ಷನ್ 439 ಅಡಿ ಹಾಕೋದಕ್ಕೆ ನೇರವಾದಂತಹ ಅವಕಾಶಗಳಿದೆ. ಅಲ್ಲಿ ಬೇಲ್ ಸಿಗುವಂತಹ ಸಾಧ್ಯತೆಗಳು ಇರುವಂತದ್ದು. ಅದಲ್ಲದೆ ಅಲ್ಲಿ ಸಿಗದೇ ಇದ್ರೂ ಕೂಡ ಹೈಕೋರ್ಟ್ಗೆ ಹೋಗಿ ಆದಷ್ಟು ಬೇಗ ಬೇಲ್ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ. ಯಾಕಂತಂದ್ರೆ ಹೈಕೋರ್ಟ್ಗೆ ಅಟ್ರಾಸಿಟಿ ಕೇಸ್ ಹಾಕಿದಂತಹ ಸಂದರ್ಭದಲ್ಲೂ ಕೂಡ, ಪೋಕ್ಸೋ ಕೇಸ್ ಹಾಕಿದಂತಹ ಸಂದರ್ಭದಲ್ಲೂ ಕೂಡ ಜಾಮೀನು ನೀಡೋದಕ್ಕೆ ಅವಕಾಶ ಇದೆ. ಹೀಗಾಗಿ ಈ ಎಲ್ಲ ಕಾರಣಗಳಿಂದ ಮತ್ತೆ ಈ ಎಲ್ಲ ಸಲಹೆಗಳನ್ನ ಅವರ ಪರ ವಕೀಲರು ಕೊಟ್ಟಿರುವಂತಹ ಸಾಧ್ಯತೆಗಳಿದೆ. ಈ ಎಲ್ಲ ಆಧಾರದ ಮೇರೆಗೆ ಇವತ್ತು ಶ್ರೀಗಳು ನೇರವಾಗಿ ಅವರೇ ಬಂದು ಸರೆಂಡರ್ ಆಗಿರುವಂತದ್ದು ಸ್ಪಷ್ಟವಾಗಿ ಕಾಣ್ತಿರುವಂತದ್ದು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಯಾವಾಗ ಅವರ ಜೊತೆ ಇದ್ದಂತಹ ಆರೋಪಿಟ್ಟು ಯಾವಾಗ ರಶ್ಮಿ ಅವರು ಈ ಪ್ರಕರಣದಲ್ಲಿ ವಶಕ್ಕೆ ಪಡೆಯಲಾಗುತ್ತೆ ಮತ್ತೆ ಅವರು ಈ ಪ್ರಕರಣದಲ್ಲಿ ಪೊಲೀಸರು ವಿಚಾರಣೆಗೆ ಒಳಪಡಿಸ್ತಾರೆ, ಆಗ ಶ್ರೀಗಳು ಸಂಪೂರ್ಣವಾಗಿ ಕುಗ್ಗಿ ಹೋಗಿದ್ರು ಅನ್ನುವಂಥದ್ದು ಸ್ಪಷ್ಟವಾಗಿರುವಂತದ್ದು. ಅದರ ಪರಿಣಾಮವಾಗಿ ಅವರಾಗಿ ಇವತ್ತು ಬಂದು ಸರೆಂಡರ್ ಆಗಿರುವಂತದ್ದು. ಯಾಕಂತಂದ್ರೆ ಈ ರೀತಿ ಸರೆಂಡರ್ ಆಗ್ಬೇಕು ಅಂತಿದ್ದಂತಹ ಶ್ರೀಗಳಿಗೆ ಮೊದಲ ದಿನವೇ ಅವಕಾಶ ಇತ್ತು. ಅದಲ್ಲದೆ ಅವರ ವಿರುದ್ಧ ಈ ರೀತಿ ಆರೋಪ ಕೇಳಿಬಂದಂತಹ ಸಂದರ್ಭದಲ್ಲಿ ಇಂತಹ ಆರೋಪ ಕೇಳಿಬಂದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸುವಂತ ಅವಶ್ಯಕತೆ ಇರಲಿಲ್ಲ, ಅವರು ತಪ್ಪು ಮಾಡಿಲ್ಲ ಅಂದಿದ್ರೆ. ಯಾವಾಗ ಅವರು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು ಅಲ್ಲಿ ಒಂದಷ್ಟು ಅನುಮಾನಗಳು ಕೂಡ ಎಡೆ ಮಾಡ್ಕೊಡ್ತಾ ಇತ್ತು. ಮತ್ತೆ ಪೊಲೀಸರು ಕೂಡ ಇಲ್ಲಿ ಒಂದಷ್ಟು ಕುತೂಹಲಗಳು ಮೂಡ್ತಾ ಹೋಯ್ತು. ಮತ್ತೆ ಪ್ರಕರಣದ ತನಿಖೆ ನಡೆಸುವಂತ ವೇಳೆಯಲ್ಲಿ ಅನೇಕ ಸಾಕ್ಷ್ಯಾಧಾರಗಳನ್ನು ಕೂಡ ಈಗಾಗಲೇ ಪೊಲೀಸರು ಕಲೆ ಹಾಕಿದ್ದಾರೆ ಅನ್ನೋ ಮಾಹಿತಿ ಕೂಡ ನಮಗೆ ಲಭ್ಯ ಆಗ್ತಿರುವಂತದ್ದು. ಒಟ್ಟಾರೆ ನೋಡ್ಬೇಕು ಅಂತಂದ್ರೆ 6 ದಿನಗಳ ನಂತರ 7ನೇ ದಿನ ಇವತ್ತು ಶ್ರೀಗಳನ್ನ ಪೊಲೀಸರು ಅಧಿಕೃತವಾಗಿ ಬಂಧಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ನಾಗೇಂದ್ರ, ಥ್ಯಾಂಕ್ ಯು ವಿಷ್ಣು ಪ್ರಸಾದ್. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.